ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2024ರ ಫೆಬ್ರವರಿ ತಿಂಗಳಿನಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸಲಿವೆ. ಇದು ಎಲ್ಲ 12 ರಾಶಿಗಳ ಜನರ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಫೆಬ್ರವರಿ ತಿಂಗಳು ಕೆಲವು ರಾಶಿಯವರಿಗೆ ಹೆಚ್ಚಿನ ಶುಭಫಲಗಳನ್ನು ನೀಡಿದರೆ ಕೆಲವು ರಾಶಿಗೆ ಅಶುಭ ಉಂಟಾಗಬಹುದು. ಮತ್ತೊಂದೆಡೆ ಈ ತಿಂಗಳು ಅದೃಷ್ಟದ ಉತ್ತಮ ಬೆಂಬಲದಿಂದಾಗಿ ಕೆಲವು ರಾಶಿಯ ಜನರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಮತ್ತು ಸಂಪತ್ತಿನ ಯಾವುದೇ ಕೊರತೆ ಇರುವುದಿಲ್ಲ. ಈ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಈ ತಿಂಗಳು 12 ರಾಶಿಗಳ ಭವಿಷ್ಯ ಹೇಗಿರಲಿದೆ? ಆರ್ಥಿಕವಾಗಿ, ವೃತ್ತಿ ಜೀವನದಲ್ಲಿ, ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ, ಯಾರಿಗೆ ಲಾಭ, ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಮಾಹಿತಿ ಇಲ್ಲಿದೆ. ಕುಂಭ ರಾಶಿಯ ಮಾಸ ಭವಿಷ್ಯ. ಈಗ ನಿಮಗೆ ಗುರುಬಲ, ಶನಿಬಲ, ರಾಹುಬಲ ಯಾವುದೂ ಇಲ್ಲ. ಕೊಂಚ ಗಂಭೀರ ಸಮಯ. ಯಾವುದೇ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಾಗ ದುಡುಕಬೇಡಿ. ಕೂತು ಮಲಗಬೇಕು, ಇಲ್ಲವಾದರೆ ಅಪಾಯ. ತಣ್ಣೀರನ್ನು ತಣಿಸಿ ಕುಡಿಯುವ ಸಮಯ. ಯಾರನ್ನೂ ದೂಷಿಸಬೇಡಿ. ಗುರುಹಿರಿಯರನ್ನು, ದೇವರನ್ನು ನಿಂದಿಸಬೇಡಿ, ಅವಮಾನಿಸಬೇಡಿ. ಇವೆಲ್ಲವೂ ನಿಮ್ಮ ಹೊರೆಯನ್ನು ಹೆಚ್ಚು ಮಾಡುತ್ತದೆ. ಆದಷ್ಟು ಪ್ರಾಮಾಣಿಕರಾಗಿ ನಿಮ್ಮ ಕೆಲಸ ಮಾಡಿ. ಸತ್ಯ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ಕಾಪಾಡುತ್ತದೆ. ಈ ಮಾಸದ ಮಧ್ಯಭಾಗದಲ್ಲಿ ವ್ಯಯಸ್ಥಾನದಲ್ಲಿ 4 ಗ್ರಹಗಳು ಸೇರಿ ನಿಮ್ಮ ಖರ್ಚುಗಳನ್ನು ಮತ್ತು ಹೆಚ್ಚಿಸಬಹುದು. 8ನೇ ಮನೆಯಲ್ಲಿ ಕೇತು ಇದ್ದಾನೆ. ವಾಹನ ಚಲಾಯಿಸುವಾಗ ಚೂಪಾದ ವಸ್ತುಗಳೊಡನೆ ವ್ಯವಹರಿಸುವಾಗ ಎಚ್ಚರ ಇರಲಿ. ಕೊಂಚ ಮೈಮರೆತರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಗುರು 3ನೇ ಮನೆಯಲ್ಲಿ ಇರುವುದು ಕೊಂಚಮಟ್ಟಿಗೆ ಬಲ ಕೊಡುತ್ತದೆ. ಆದರೂ ನೀವು ಎಚ್ಚರಿಕೆ ವಹಿಸಬೇಕು. ವೃತ್ತಿಯಲ್ಲಿ, ಕುಟುಂಬದಲ್ಲಿ ಒತ್ತಡ ಇರುತ್ತದೆ. ಜಾಣತನದಿಂದ ನಿಭಾಯಿಸಿ. ಕುಂಭ ರಾಶಿಯವರು ತಿಂಗಳ ಆರಂಭದಲ್ಲಿ ವೃತ್ತಿ, ವ್ಯವಹಾರ ಮತ್ತು ಅಧ್ಯಯನದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ತಿಂಗಳ 2ನೇ ವಾರದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ನಿಮ್ಮ ಕಳವಳಕ್ಕೆ ದೊಡ್ಡ ಕಾರಣವಾಗಬಹುದು. ಆದಾಗ್ಯೂ ಮನೆಯ ಹಿರಿಯ ಸದಸ್ಯರ ಸಹಾಯದಿಂದ ನೀವು ಪರಿಸ್ಥಿತಿಯನ್ನು ನಿಭಾಯಿಸಲು ಮತ್ತು ಕುಟುಂಬದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಮೊದಲ ಭಾಗಕ್ಕೆ ಹೋಲಿಸಿದರೆ ತಿಂಗಳ ದ್ವಿತೀಯಾರ್ಧವು ನಿರಾಳತೆಯಿಂದ ತುಂಬಿರುತ್ತದೆ. ತಿಂಗಳ ಮಧ್ಯದಿಂದ ನಿಮ್ಮ ವೃತ್ತಿ ಜೀವನದ ವ್ಯವಹಾರದಲ್ಲಿ ನೀವು